ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇದು ನನ್ನ ತಮ್ಮನ ಮದುವೆ ಸಿರೀಸ್ನ 3ನೇ ಭಾಗ. ಸೊ ನಾವು ಮದುವೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀವಿ. ಮನೆಗೆ ಬಂದು ನಾವು ಮತ್ತೆ ಅಲ್ಲಿಂದ ಹೋಟೆಲ್ ರೂಮ್ಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಮದುವೆ ಮನೆ ಆಗಿರೋದ್ರಿಂದ ತುಂಬ ಜನ ಆಲ್ರೆಡಿ ಮನೇಲಿ ಇದ್ದಾರೆ. ಅದಕ್ಕೆ ಅಂತಾನೆ ನಾವು ಯಾದಗಿರಿಯ SDN ಹೋಟೆಲನ್ನು ಬುಕ್ ಮಾಡಿದ್ವಿ. ಮುಂಚೆನೇ ನಾವು ಇಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಇದು ನೋಡಿ, ನಾವು ಹೋಟೆಲ್ಗೆ ಹೋಗುವಂಥ ರೂಟ್ ಇದು. ನಾವು ಚಿಕ್ಕವ್ರು ಇರಬೇಕಾದ್ರೆ ಇಲ್ಲಿ ಏನೂ ಇರಲಿಲ್ಲ, ಪೂರ್ತಿಯಾಗಿ ಖಾಲಿಯಾಗಿ ರೋಡ್ ಇತ್ತು. 3 ಕಿಲೋಮೀಟರ್ಸ್ವರೆಗೂ ಅಲ್ಲಿಂದ ಇಲ್ಲಿವರೆಗೂ ಪ್ಲೇನ್ ರೋಡ್ ಇತ್ತಷ್ಟೇ, ಅಕ್ಕಪಕ್ಕದಲ್ಲಿ ಏನೂ ಇರಲಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ಡೆವಲಪ್ ಆಗಿದೆ. ನೋಡಿ ಯಾವ ರೀತಿಯಾಗಿ ಸ್ಟೇಷನ್ ಏರಿಯಾ ಕಾಣಿಸ್ತಾ ಇದೆ ಅಂತ. ಇದು SDN ಹೋಟೆಲ್ನ ರೂಮ್. SDN ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಿದ್ವಿ ನಾವು. ನೋಡಿ, ತುಂಬ ಡೀಲಕ್ಸ್ ರೂಮ್ ತೊಗೊಂಡಿದ್ವಿ. ಡೀಲಕ್ಸ್ AC ರೂಮ್ ಎಷ್ಟು ಚೆನ್ನಾಗಿದೆ ಅಂತ. ಯಾದಗಿರಿಯಲ್ಲಿ ಫಸ್ಟ್ ಟೈಮ್ ನಾನು ಯಾವುದೋ ಹೋಟೆಲ್ಗೆ ಹೋಗ್ತಾ ಇರೋದು, ಅದರಲ್ಲೂ ಕೂಡ ಹೋಟೆಲಲ್ಲಿ ಅಂದರೆ ಬುಕ್ ಮಾಡಿದ್ದು, ಲಾಡ್ಜ್ ಬುಕ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲೂ ಕೂಡ ಇಷ್ಟು ಡೆವಲಪ್ ಆಗಿದೆ ಅಂತ ಅಂದ್ಕೊಳ್ಳೋದಕ್ಕೆ ಈ ಹೋಟೆಲೇ ಸಾಕ್ಷಿ ಅಂತ ಹೇಳ್ಬೋದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಇದೆ. ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಯಿತು. ಯಾವುದೇ ಹೋಟೆಲ್ಗೆ ಹೋದರೂ ಕೂಡ ಅವರು ಫಸ್ಟು ಬೆಡ್ಡನ್ನು ಹೋಗಿ ಚೆಕ್ ಮಾಡ್ತಾರೆ, ಅಲ್ಲಿ ಹೋಗಿ ಜಂಪ್ ಮಾಡ್ತಾ ಇರ್ತಾರೆ. ನೋಡ್ಬೋದು, ಇಬ್ಬರು ಕೂಡ ಜಂಪ್ ಮಾಡ್ತಾ ಇದ್ದಾರೆ. ಈ ಹೋಟೆಲ್ನ ಒಂದು ಲಾಡ್ಜ್ನ ಕೆಳಗಡೆನೆ ಉಡುಪಿ ಭವನ ಇದೆ. ಅಲ್ಲಿ ನಾವು ಹೋಗಿ ತುಂಬ ಸಾಯಂಕಾಲ ಆಗಿರೋದ್ರಿಂದ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತೇಳಿ ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ವಿ ಮತ್ತು ನಾವು ಕಾಫಿ ಕೂಡ ಕುಡಿದ್ವಿ. ನೋಡಿ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಐ ವಾಸ್ ವೆರಿ ಸರ್ಪ್ರೈಸ್ ಟು ಸಿ ದ ಡೆವಲಪ್ಮೆಂಟ್ ಆಫ್ ಯಾದಗಿರಿ ಅಂತಲೇ ಹೇಳ್ಬೋದು. ತುಂಬ ವರ್ಷಗಳಾದಮೇಲೆ ನಾನು ಯಾದಗಿರಿಗೆ ಹೋಗ್ತಾ ಇದ್ದೀನಿ. ನಾನು PUC ಯಾದಗಿರಿಯಲ್ಲೇ ಓದಿದ್ದು. ಆಮೇಲೆ ನಾನು ಗುಲ್ಬರ್ಗಲ್ಲಿ ಕಂಟಿನ್ಯೂ ಸ್ಟಡಿ ಮಾಡಿದ್ದು ಡಿಗ್ರಿ ಎಲ್ಲ. ಅದಾದಮೇಲೆ ಬ್ಯಾಂಗ್ಳೂರಿಗೆ ಹೋಗಿ ಜಾಬ್ ಆಯಿತು, ಮದುವೆ ಆಯಿತು, ಗುಡ್ಗಾಂವ್ಗೆ ಹೋದ್ವಿ, ಹೈದ್ರಾಬಾದ್ಗೆ ಹೋದ್ವಿ, ಮತ್ತೆ ಬೆಂಗಳೂರಿಗೆ ಬಂದ್ವಿ, ಮತ್ತು ಈಗ ಬಿಹಾರದಲ್ಲಿದ್ದೀನಿ. ಸೊ ಹೀಗಾಗಿ ಯಾದಗಿರಿಯಲ್ಲಿ ನಾನು ಹೆಚ್ಚು ಇಲ್ಲ ಅಂತಲೇ ಹೇಳ್ಬೋದು. ಈ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಡಿಸ್ಟಿಕ್ ಆದಾಗ ಕೂಡ ನಾನು ಇರಲಿಲ್ಲ. ಅಂದರೆ ಇಲ್ಲಿ ನೋಡಿದ್ರೆ ತುಂಬ ಸರ್ಪ್ರೈಸಿಂಗ್ ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗ ಏನೂ ಇರಲಿಲ್ಲ. ಯು ವಿಲ್ ಬಿ ಸರ್ಪ್ರೈಸ್. ನಾನು ಫಸ್ಟ್ ಟೈಮ್ ಯಾದಗಿರಿಲಿ ಹೋಗಿ ಯಾವುದೋ ಒಂದು ಹೋಟೆಲಲ್ಲಿ ಟೀ ಕಾಫಿ ಕುಡಿತಾ ಇರೋದು. ಯಾಕೆಂದರೆ ನಾವು ಚಿಕ್ಕವರಿರ್ಬೇಕಾದ್ರೆ ಆ ರೀತಿ ಒಂದು ಎನ್ವೈರ್ಮೆಂಟ್ ಇರಲಿಲ್ಲ, ಫ್ರೆಂಡ್ಸ್ ಇರಲಿಲ್ಲ, ಮತ್ತು ಅಂದರೆ ಆ ಕಲ್ಚರು ಕೂಡ ಇರಲಿಲ್ಲ. ಬಟ್ ಈಗ ಮದುವೆ ಆದ ನಂತರ ನನ್ನ ಮಕ್ಕಳ ಜೊತೆ ಯಾದಗಿರಿಯ ಒಂದು ಹೋಟೆಲಲ್ಲಿ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಜೊತೆ. ಸೊ ಅರ್ಧ ಗಂಟೆ ಆದ ನಂತರ ನಾವು ಮತ್ತೆ ಮನೆಗಡೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಮದುಮಕ್ಕಳನ್ನ ವೆಲ್ಕಮ್ ಮಾಡಬೇಕಲ್ಲ, ಅದಕ್ಕಂಥೇಳಿ. ನೋಡಿ, ಮನೆಗೆ ಹೋಗಬೇಕಾದ್ರೆ ರೂಟ್ ನೋಡಿ, ಇದು ಯಾದಗಿರಿ ಗುಡ್ಡ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಂತೇಳಿ. ಇದು ಬಾಲಾಜಿ ಟೆಂಪಲ್. ನಾವು ಪ್ರತಿ ಶನಿವಾರ ಚಿಕ್ಕವರಿರ್ಬೇಕಾದ್ರೆ ಹೋಗ್ತಾ ಇದ್ವಿ. ಅಲ್ಲಿ ಏನೂ ಇರಲಿಲ್ಲ, ಬರೀ ಒಂದು ಪೊಲೀಸ್ ಕ್ವಾರ್ಟರ್ಸ್ ಇತ್ತಷ್ಟೇ. ಈಗ ನೋಡಿ, ಜವಾಹರ್ಲಾಲ್ B.Ed ಕಾಲೇಜ್ ಇದು. ಅಂದರೆ ನೀವು ಗುರ್ತು ಸಿಕ್ಕಲ್ಲ, ಆ ರೀತಿಯಾಗಿ ಡೆವಲಪ್ ಆಗಿದೆ. ಇದು ನಮ್ಮ ಮನೆ, ಯಾದಗಿರಿಯ ಒಂದು ಮನೆ. ನೋಡಿ ಯಾವ ರೀತಿ ಇದೆ ಅಂಥೇಳಿ. ಇದು ಗೌಡರ ಮನೆ ಅಂತ ಹೇಳ್ಬೋದು, ಎತ್ತರಕ್ಕಿರುತ್ತೆ. ದೇರ್ ಈಸ್ ಅ ಪ್ರೊವರ್ಬ್, ಇಡೀ ಅಂದರೆ ಪ್ರವಾಹ ಬಂದು ಇಡೀ ಊರೇ ಮುಳುಗೋದ್ರೂ ಕೂಡ ಗೌಡ್ರ ಮನೆ ಮುಳುಗೋದಿಲ್ಲ ಅಂತೇಳಿ. ಅಂದರೆ ಎತ್ತರಕ್ಕಿರುತ್ತಲ್ಲ, ನೋಡ್ಬೋದು ನೀವು ಎಷ್ಟು ಹೈಟಲ್ಲಿ ಮನೆ ಇದೆ ಅಂಥೇಳಿ. ನೋಡಿ, ಇನ್ನೊಂದು ಐಡೆಂಟಿಫಿಕೇಶನ್ ಗೌಡ್ರ ಮನೆ ಅನ್ನೋದಕ್ಕೆ ಈ ಕುದುರೆ ಏನಿರುತ್ತಲ್ಲ, ಇದು ತಲ್ಬಾಗ್ಲ ಮೇಲೆ ನೋಡಿ ಡಿಸೈನ್ ಯಾವ ರೀತಿ ಇದೆ ಅಂಥೇಳಿ. ಐ ಥಿಂಕ್ 150 years ಓಲ್ಡ್ ತಲ್ಬಾಗ್ಲು ಅನಿಸುತ್ತೆ ಇದು. 150, ನಾನು ಗೆಸ್ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಹೆಚ್ಚಿರ್ಬೋದು ಇದು. ನೋಡಿ ನಮ್ಮ ಮನೆ ಇದು, ಒಳಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ಮೇಲ್ಗಡೆಯಿಂದ ಕೆಳಗಡೆವರೆಗೂ ನೀವು ಅಂದರೆ ಮನೆಯೊಳಗಿದ್ರೂ ಕೂಡ ಎಂಟ್ರೆನ್ಸ್ ಇಂದ ನೀವು ಹೊರಗಡೆ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು. ಸೊ ನಾವು ಮದುಮಕ್ಕಳನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಈ ರೀತಿ ಡೆಕೋರೇಷನ್ ಮಾಡಿದ್ವಿ. ಅವರು ಲೇಟಾಗಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅವರು ಕೂಡ 4:35 ಬಂದ್ಬಿಟ್ಟಿದ್ರು. ಸೊ ನಾವೆಲ್ಲ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದೀವಿ ಅವರನ್ನು ವೆಲ್ಕಮ್ ಮಾಡೋದಕ್ಕೆ.
ಹಂಗೆ ಆ ಪ್ಲೇಟ್ ಇಟ್ಕೊಂಡೆ ಚೋರ್ ಅಡಿ ಮಾಡಕ್ಕ ಯಾಪೆ जोर जोर में ಮದುಮಕ್ಕಳು ಮನೆಯಲ್ಲಿ ಫಸ್ಟ್ ಒಂದು ದೇವ್ರನ್ನ ಅಂದ್ರೆ ನಮಸ್ಕಾರ ಮಾಡ್ತಾ ಇದ್ದಾರೆ ಇಬ್ರು ಸಹ. ನಮ್ ತಂಗಿ ಅವ್ರಿಗೆ ಕೊಬ್ಬರಿ ಬೆಲ್ಲ ತಿನ್ನಿಸ್ತಾ ಇದ್ದಾರೆ ಅವರು, ನೋಡ್ಬೋದು ನೀವು. ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದಾರಲ್ಲ ಅದಕ್ಕೋಸ್ಕರ. ನಮ್ಮ ಅಮ್ಮ ಬಂದ್ಮೇಲೆ ಅಮ್ಮ ಕೂಡ ತಿನ್ಸಿದ್ರು ಅವ್ರಿಗೆ ಕೊಬ್ಬರಿ ಬೆಲ್ಲ. ನಾನ್ ನಿಮ್ಗೆ ಒಂದು ತುಂಬಾನೇ ಸ್ಪೆಷಲ್ ಆದಂತ ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ನಮ್ಮ ಮನೆಯ ಟೆರೆಸ್. ಕ್ಯಾನ್ ಯು ಬಿಲೀವ್? ನಾವು ಚಿಕ್ಕೋರಿರ್ಬೇಕಾದ್ರೆ ಐ ನೆವರ್ ರಿಯಲೈಸ್ ದಟ್ ಐ ಬಿಲಾಂಗ್ ಟು ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಬಟ್ ಈಗ ಅನ್ಸುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸ್ ಅಲ್ಲಿ ಅಂದ್ರೆ ನಮ್ಮ ಮನೆ ಇದೆ ಅಂತ ಹೇಳಿ. ನಾವು ಸಮ್ಮರ್ ಹಾಲಿಡೇಸ್ ಅಲ್ಲೆಲ್ಲ ನಾವು ಟೆರೆಸ್ ಮೇಲೆ ಮಲ್ಕೊಳ್ತಾ ಇದ್ವಿ. ನೋಡ್ಬೋದು ನಮ್ಮ ಮಗ ಎಷ್ಟು, ನನ್ನ ದೊಡ್ಡ ಮಗ ಇವನು ತುಂಬಾನೇ ಎಕ್ಸೈಟೆಡ್ ಆಗಿದ್ದಾನೆ. I will show you something. This is my home terrace and this is the view. So picture perfect. How is it? Very good. ಮನೆಗ್ ಬಂದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಎಲ್ರೂ ರಿಫ್ರೆಶ್ ಆದ್ವಿ. ಆಮೇಲೆ ನೋಡಿ ನಾವ್ ಇದನ್ನ ಚುಡುವ ಅಂತೀವಿ. ಚುಡುವನ್ನ ಮಿಕ್ಸ್ ಮಾಡ್ಕೊಂಡು ಎಲ್ರೂ ತಿಂತಾ ಇದೀವಿ. ತುಂಬಾನೇ ರಿಲ್ಯಾಕ್ಸಿಂಗ್ ಅನ್ಸ್ತಾ ಇತ್ತು. ಸಿಕ್ಕಾಪಟ್ಟೆ ಮಾತೆಲ್ಲ ಆಡ್ತಾ ಇದ್ವಿ. ಟೈಮ್ ಹೇಗಾಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಅಕ್ಕನ ಮಗಳು ತನು ಅಂತ ಹೇಳಿ, ಮದುಮಗ. ನನ್ ತಮ್ಮ ನನ್ನನ್ನ ಸಿಕ್ಕಾಪಟ್ಟೆ ಹೊಗಳ್ತಾ ಇರ್ಬೇಕಾದ್ರೆ ನನ್ ಮಗನ್ ರಿಯಾಕ್ಷನ್ ನೋಡಿ. She is very expert in drawings, and she is a Mama. And she is a very good singer, and her speech is very good. She is multi-talented. You don't know. ರಾತ್ರಿ ಊಟ ಕಲ್ಯಾಣ ಮಂಟಪದಲ್ಲೇ ಮಾಡಿಸಿತ್ತು. ಸೊ ಅಲ್ಲೇ ಊಟ ಮಾಡ್ಕೊಂಡು ನಾವು ಹೋಟೆಲ್ ಕಡೆ ಹೊರಟ್ವಿ. ಸೊ ರಾತ್ರಿ ನೋಡಿ ಯಾವ ರೀತಿಯಾಗಿ ಡೆಕೋರೇಟ್ ಅನ್ನ ಮಾಡಿದ್ದಾರೆ ಅಂತ. ತುಂಬಾ ಸುಂದರವಾಗಿ ಡೆಕೋರೇಟ್ ಮಾಡಿದ್ರು. ಇದು ನನ್ನ ತವರ ಮನೆ. ಚಿಕ್ಕೋನಿರ್ಬೇಕಾದ್ರೆ ನನ್ನ ತಮ್ಮ ಸಿಕ್ಕಾಪಟ್ಟೆ ಅಕ್ಕಿ ತಿಂದಿದ್ದ ಅನ್ಸುತ್ತೆ. ಅವನ್ ಹಿಂದಿನ ದಿನ, ಮದ್ವೆ ಆದ ನಂತರ ಮಳೆ ಬರ್ತಾನೆ ಇತ್ತು. ಜಿಟಿ ಜಿಟಿ ಮಳೆ ಅಂತ ಅಲ್ಲ, ಅಂದ್ರೆ ಚುಮು ಮಳೆ ಬರ್ತಾ ಇತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮನ ರಿಸೆಪ್ಷನ್ ಹೇಗಾಯ್ತು ಅಂತ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.